ಮಂಗಳಾಂಗಿ ಮಹಾಲಕುಮಿಯಂಗನೇಯ ರಮಣ ಪರಮ ಮಂಗಳ ಶ್ರೀರಂಗನಾಥನಂಘ್ರಿಗೆರಗುವೆ. ಮಧ್ವರಾಯ ತನ್ನ ಶುದ್ಧ ಸಿದ್ಧಾಂತದಲ್ಲಿ ಯಮಗೆ ಬುದ್ಧಿ ಸ್ಥಿರವಿತ್ತು ಎಮ್ಮನುದ್ಧರಿಸಲಿ. ಟೀಕಾಕೃತ್ಪಾದರಡಿಗೆ ಸೋಕಿದಂಥ ಕೊನೆ ಧೂಳಿ ನೂಕಿ ಹಾಕಲೆಮ್ಮ ಅಖಿಲ ಕಾಕು ಪಾಪವ. ಸ್ತುತ್ಯ ಶ್ರೀರಘುತ್ತಮಾಖ್ಯ ಪುತ್ರನ ಪಡೆದು ಕೃತಕೃತ್ಯರಾದ ಶ್ರೀರಘುವರ್ಯ ತೀರ್ಥಗೊಂದಿಪೆ. ಶರಣು ಬಂದ ಸುಜನರನ್ನು ಕರುಣೆಯಿಂದ ಪಾಲಿಸುವ ಗುರುವರೇಣ್ಯ ರಘುತ್ತಮರ ಚರಣ ಕೆರಗುವೆ. ಶ್ರೇಷ್ಠ ದೇವಾಂಶರಿವರು ಸೃಷ್ಟಿಗೊಡೆಯನಾಜ್ಞೆಯಿಂದ ಶಿಷ್ಟ ಜನರ ಉದ್ಧರಿಸಲು ಹುಟ್ಟಿ ಬಂದರು. ವಂದ್ಯ ರಘುವರ್ಯರೀ ಕಂದನನ್ನು ಭೂಮಿ ಸಂಬಂಧವಾಗದಂತೆ ಜೋಕೆಯಿಂದ ತಂದರು. ಬಾಲನೀತನನ್ನು ಯೋಗಿ ಪಾಲರು ಸಂಪೋಷಿಸಿದರು ಶ್ರೀಲೋಲನ ಅಭಿಷೇಕ ಧಾಲಿನಿಂದಲೇ. ಸಣ್ಣ ಕೂಸನ್ನು ತಮ್ಮ ಸನ್ನಿಧಿಯೊಳಗಿಟ್ಟುಕೊಂಡು ಘನ್ನ ಪ್ರೀತಿಯಿಂದ ಬೆಳೆಸಿ ಮನ್ನಿಸಿದರು. ಬಾಲನುಪನಯನ ಯೋಗ್ಯ ಕಾಲದಲ್ಲಿ ತಾವೇ ಮಾಡಿ ಕಾಲ ಕಾಲಕ್ಕೆ ಪಾಠ ಹೇಳುತ್ತಿದ್ದರು. ಸಂತತದಲೆ ಸಿದ್ಧಾಂತ ಗ್ರಂಥಗಳನ್ನು ಬಾಲಕನಿಗೆ ಚಿಂತನೀಯ ಮಾಡಿಸಿದರು ಸಂತೋಷದಿ. ಹುಟ್ಟು ವೈರಾಗ್ಯವುಳ್ಳ ಪುಟ್ಟಗೆ ಸನ್ಯಾಸ ಕೊಟ್ಟು ಆಶೀಷಗಳ ಶಿರದಿ ವೃಷ್ಟಿಗೈದರು. ಹೊಟ್ಟೆಯಲ್ಲಿ ಹಿಡಿಸಲಾರದಷ್ಟು ಸಂಪ್ರೀತಿಯಿಂದ ಶ್ರೇಷ್ಠ ಪೀಠದಲ್ಲಿ ಇವನ ಪಟ್ಟಗಟ್ಟುತ್ತಾ ಮುತ್ತಿನಂಥ ಸುತಗೆ ಶ್ರೀರಘುತ್ತಮ ತೀರ್ಥನೆಂಬ ಸಾರ್ಥಕ ಮಂಗಳ ಹೆಸರ ಮತ್ತೆ ಇಟ್ಟರು. ತತ್ವ ಪ್ರಕಾಶಿಕೆಯ ಭಾವದರ್ಥವನ್ನು ಸುಪ್ರಸನ್ನ ಚಿತ್ತದಿಂದ ಹೇಳಿದರು ಪುತ್ರಗೀತಗೆ. ಇಷ್ಟರಲ್ಲಿ ತಾವು ಭೂಮಿ ಬಿಟ್ಟು ಪೋಪಕಾಲ ಸನ್ನಿಕೃಷ್ಟವಾಗಿರುವುದನ್ನು ದೃಷ್ಟಿಸುತ್ತಲೇ ವಿದ್ಯೆಯನ್ನು ಇವಗೆ ನಮ್ರ ಬುದ್ಧಿಯಿಂದ ಪೇಳ್ವುದಕ್ಕೆ ಆದ್ಯ ವರದಾಚಾರ್ಯರಿಗೆ ಆಜ್ಞಾಪಿಸಿದರು. ಮುಂದೆ ತುಂಗಾ ಮಧ್ಯ ನವ ವೃಂದಾವನ ಕ್ಷೇತ್ರದೊಳು ವಂದ್ಯರು ಪ್ರವೇಶಿಸಿದರು ವೃಂದಾವನವ. ಶ್ರೀರಘುತ್ತಮರೆಂಬ ಬಾಲಚಕ್ರವರ್ತಿಗಳು ಮೂಲ ಸಂಸ್ಥಾನಾಧೀಶ್ವರರಾದರು. ವಿಪ್ರವರದಾರ್ಯ ವಿದ್ಯಾದರ್ಪದಿಂದ ಅವರ ಪೀಠ ಕೊಪ್ಪದಂಥ ರೀತಿಯಿಂದ ತಪ್ಪಿ ನಡೆಯಲು ದ್ವಾದಶಿ ಪಾರಣಿಗಿವರ ಹಾದಿಯನ್ನು ನೋಡದಿರಲು ಬೇಡಿಕೊಂಡು ಸದ್ಗುರುಗಳ ಪಾದ ನೆನೆದರು. ಪೀಠದ ಮರ್ಯಾದೆಯನ್ನು ದಾಟಿ ವರ್ತಿಸುವ ಇವರ ಪಾಠವನ್ನು ಬಿಡಿಸಿರೆಂದು ಪ್ರಾರ್ಥಿಸಿದರು. ಅಂದು ಇವರ ಸ್ವಪ್ನದಲ್ಲಿ ಬಂದು ರಘುವರ್ಯರು ಆನಂದದಿಂದ ಹೇಳಿದರು ಸಂದೇಶವ. ಕಂದ ಕೇಳು ನೀನು ಮನದಿ ನೊಂದುಕೊಳ್ಳುವುದು ಬೇಡ ಎಂದಿನಿಂದ ನಿನ್ನ ಹೃದಯ ಮಂದಿರದಲ್ಲಿ. ಒಂದು ರೂಪದಿಂದ ನಾವೇ ನಿಂದು ಎಲ್ಲ ಶಾಸ್ತ್ರಗಳನ್ನು ಒಂದು ಬಿಡದೆ ಪ್ರಕಾಶ ಹೊಂದಿಸುವೆವು. ಇನ್ನು ಮೇಲೆ ನಮ್ಮ ಸಂಪೂರ್ಣ ಕಾರುಣ್ಯದಿಂದ ವರ್ಣಿಸುವಿ ನೀನೆ ಶಾಸ್ತ್ರ ನಿರ್ಣಯಗಳನ್ನು. ಓದದೆಯೇ ನಿನಗೆ ಎಲ್ಲ ವೇದ ವೇದಾಂತ ಭಾವಬೋಧವಾಗಲೆಂದು ಆಶೀರ್ವಾದಗೈದರು. ಗುರುಗಳಾಜ್ಞೆಯನ್ನು ಇವರು ಶಿರದಿ ಧರಿಸುತ್ತ ಪರಮ ಹರುಷದಿಂದ ಪಾಠವನ್ನು ಧರಣಿಸುರರಿಗೆ ಭಾವಗಂಭೀರ ಟೀಕಾಭಾವವನ್ನು ವರ್ಣಿಸಿದರು ತಾವೇ ಗುರುವನುಗ್ರಹ ಪ್ರಭಾವದಿಂದಲೇ. ಭಾವಬೋಧವೆಂಬ 5 ಭಾವಪೂರ್ಣ ಗ್ರಂಥ ರಚಿಸಿ ಭಾವಬೋಧಕಾರರೆಂದು ಖ್ಯಾತರಾದರು. ಸೇವೆ ಮಾಳ್ಪ ಭಾವುಕರ ಭಾವಜಾದಿ ದೋಷ ಪರಿಹಾರ ಗೈವ ದೇವತಾ ಸ್ವಭಾವರಿವರು. ದೇವತಾಂಶರಿವರು ರಾಮದೇವರಂಘ್ರಿಯನ್ನು ಭಕುತಿ ಭಾವದಿಂದ ನಿತ್ಯ ಪೂಜಿಸುವ ಸಮಯದೇ ಆವಾಹಿತರಾದ ಸಕಲ ಆವರಣ ದೇವತೆಗಳು ತಾವು ಸುಪ್ರಸನ್ನರಾಗಿ ಧಾವಿಸುತ್ತಲೇ ಮೂರ್ತಿಮಂತರಾಗಿ ಬಂದು ಕೃಪ್ತ ಕಾಲದಲ್ಲಿ ನಿಂದು ಸುತ್ತಲಿದ್ದ ಹರಿಯ ಸೇವಿಸುತ್ತಲಿದ್ದರು.
ಎಷ್ಟು ಪೇಳಲಿನ್ನು ಯೋಗಿ ಶ್ರೇಷ್ಠ ರಘುತ್ತಮರ ಮಹಿಮೆ ಅಷ್ಟದಿಕ್ಪಾಲರಾದ ಅಷ್ಟೋಸುರರು ತುಷ್ಟರಾಗಿ ತಮ್ಮ ತಮ್ಮ ಸ್ಪಷ್ಟ ರೂಪದಿಂದ ಇವರ ದೃಷ್ಟಿ ವಿಷಯರಾಗಿ ಶೋಭಿಸುತ್ತಲಿದ್ದರು. ದಂಡಧಾರಿಯಾದ ಪ್ರಚಂಡ ಯಮನ ಮೂರ್ತಿಯನ್ನು ಕಂಡು ಇವರ ತಾಯಿ ಭೀತಿಗೊಂಡು ನಡುಗಲು ನಮ್ರ ಪ್ರಾರ್ಥನೆಯಿಂದ ಸೌಮ್ಯ ಮೂರ್ತಿಯಾದ ಯಮ ಧರ್ಮನನ್ನು ತೋರಿದರು ತಮ್ಮ ತಾಯಿಗೆ. ಉತ್ತರಾದಿ ಮಠದ ಶ್ರೇಷ್ಠ ಕೀರ್ತಿಯ ಪತಾಕೆಯನ್ನು ಎತ್ತಿ ಪಿಡಿದು ಹಾರಿಸಿದರು 10 ದಿಕ್ಕಿಲಿ. ಛತ್ರ ಚಾಮರ ವ್ಯಜನ ಭೃತ್ಯ ವರ್ಗ ಮೊದಲಾದ ಪೃಥ್ವಿ ಪಾಲಕರ ಸಮಸ್ತ ಗೌರವವ ಶಾಸ್ತ್ರ ರಾಜ್ಯದಲ್ಲಿ ಅಭಿಷಿಕ್ತರಾದ ಯೋಗಿಗಳಿಗೆ ನಿತ್ಯ ನಡೆಯುವಂತೆ ವ್ಯವಸ್ಥೆಗೈದರು. ಇವರ ಶಿಷ್ಯ ಪ್ರಶಿಷ್ಯರು ವಿವಿಧ ಟಿಪ್ಪಣಿಗಳ ರಚಿಸಿ ಕವಿಗಳೆಂದು ಖ್ಯಾತರಾದ ರವನೀತಲದೊಳು. ವೇದವ್ಯಾಸ ತೀರ್ಥರಿಗೆ ವೇದ ಸಾಮ್ರಾಜ್ಯ ಪೀಠದಾಧಿಪತ್ಯವನ್ನು ಈ ಅಗಾಧ ಮಹಿಮರೋ ಮೋದದಿಂದ ಕೊಟ್ಟು ಈ ಮೇದಿನಿಯ ಬಿಟ್ಟು ರಾಮಪಾದಯುಗವನೈದಿದರು ಸಾಧುವರ್ಯರು. ಗುರುಕುಲಾಧೀಶರಿವರು ತಿರುಕೋಯಿಲೂರ ಕ್ಷೇತ್ರದಲ್ಲಿ ನಿರುತ ತಪದಿ ನಿರತರಾಗಿ ಇರುವ ಕಾರಣ ಧರೆಯ ಸಕಲ ಕ್ಷೇತ್ರಗಳಲ್ಲಿ ತಿರುಕೋಯಿಲೂರು ಪುರವೇ ಸಾಟಿ ಇಲ್ಲದ ಕ್ಷೇತ್ರವೆನಿಸಿ ಮೆರೆಯುತ್ತಿರುವುದು. ನೆರಳು ಸಹಿತ ಬೀಳದಂಥ ಸ್ಥಳದಲ್ಲಿಪ್ಪ ವೃಂದಾವನದೊಳಗೆ ಇವರು ಕುಳಿತು ತಪಸ್ಸಿನೊಳಗೆ ನಿರತರು. ವಂದ್ಯರಿವರ ವೃಂದಾವನದ ಮುಂದೆ ಶೋಭಿಸುತ್ತಲಿಹುದು ಸುಂದರವಾದಂಥ ಪುಣ್ಯಧಾತ್ರಿ ವೃಕ್ಷವು. ಎಡಕ್ಕೆ ಹುಣಸೆ ಗಿಡವು, ಬಲದ ಕಡೆಗೆ ಪಿನಾಕಿನಿ, ಇದರ ನಡುವೆ ಇದ್ದ ರಘುತ್ತಮರ ಅಡಿಗೆ ನಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಿನಲ್ಲಿರುವ ಅಭೀಷ್ಟಗಳನ್ನು ಸಲ್ಲಿಸುತ್ತಲಿಹರು ವಾತ್ಸಲ್ಯದಿಂದಲೇ. ಶ್ರೀ ರಘುತ್ತಮರ ಸ್ಮರಣೆ, ಶ್ರೀ ರಘುತ್ತಮರ ಕರುಣೆ, ಶ್ರೀ ರಘುತ್ತಮರ ಚರಣ ಎಮಗೆ ದೊರಕಲಿ. ನಿತ್ಯ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾಡುವರ್ಗೆ ಹತ್ತಿರಿದ್ದು ಪೊರೆವ ಶ್ರೀರಂಗನಾಥನು.